ಇದು ಮುನೇಶ್ವರನ ದೇವಸ್ಥಾನ. ಇದೆ ಮುನೇಶ್ವರನ ಗುಡಿ. ಸ್ವಾಮಿ ಅಂತ ಆ ಕಡೆ ಇರೋದು ಆಂಜನೇಯನ ಗುಡಿ. ನೋಡಿ ಇವರು ಅಕ್ಕ ತಂಗಿಯರು 3 ಜನ ಫಸ್ಟ್ ಬರ್ತಾ ಇರೋರು ನಮ್ಮ ಅಜ್ಜಿ ದೊಡ್ಡವರು, ಇವರು ಚಿಕ್ಕವರು, ಅವರು ಎರಡನೇವರು, ಇವರು ಫಸ್ಟ್, ಅವರು ಸೆಕೆಂಡ್, ಇವರು ಥರ್ಡ್, ಅವರು ಮೊಮ್ಮಗಳು. ಹಾಂ, ಇವರು ನಮ್ಮ 3ನೇ ಅತ್ತೆ. ಕೀರ್ತನ ಗೌಡ, ಕೀರ್ತನ ತಿರ್ಗಿಲಿ ನೋಡಿಲ್ಲಿ. ಎಲ್ಲಡ್ಕೆ ಕವರ್ ಹಿಂದಕ್ಕೆ ಕೀರ್ತನ ಕೈ ಕೊಡೆ, ಎಲ್ಲಡ್ಕೆ ಇಸ್ಕ ಕೀರ್ತನ. ನೀವು ಬೇಕು ಅಂದರೆ ನಾನು ಕನ್ಸಲ್ಟ್ ಮಾಡಿ ನಾನು ಇವ್ನ ನಂಬರ್ ಕೊಡ್ತೀನಿ. ನಿಮಗೆ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾವ ರೀತಿ ಫೋಟೋಸ್ ಬೇಕು ಇದು ಮಾಡಬೇಕು ಅಂದರೆ ನಿಮಗೆ ಡ್ರಾ ಮಾಡಿಕೊಡ್ತಾನೆ. ನಿಜ ಮಾಡ್ತಾ ಇದ್ದೀರಾ? ಕೈ ಮುಗಿಲ್ಲ, ನೀನು ಹೇಳಿದ್ರೆ ಮಾಡ್ತಿದ್ದೀನಿ, ನಾನೇನೋ ಸುಮ್ಮನೆ ಹಾಕಕ್ಕೆ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ. ನಾನು ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ರವಿವರ್ಮ ಕಾಲೇಜ್ ಆರ್ಟಿಸ್ಟ್ ಅಂತ. ನಿಮ್ಗೆ ಯಾರಿಗಾನ ಪೋರ್ಟ್ರೇಟ್ ಏನಾರು ಬೇಕಾದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಚಿತ್ರಕಲೆ, ಪೆನ್ಸಿಲ್ ವರ್ಕ್, ಸ್ಕೆಚ್ ಮಾಡ್ಕೊಂಡು ಕೊಡ್ತೀನಿ, ಪೇಂಟಲ್ಲಿ ಮಾಡ್ಕೊಂಡು ಕೊಡ್ತೀನಿ, ಮತ್ತು ಬ್ಲೆಡ್ಡಲ್ಲೂ ಮಾಡ್ತೀನಿ, ನೀಟಾಗಿ ಮಾಡ್ಕೊಂಡು ಕೊಡ್ತೀನಿ. ಏನಾದಿದ್ರೆ ಯಾರಿಗಾನ ಬೇಕು ಅಂದರೆ ಫೋನ್ ನಂಬರ್ ಹಾಕಿರ್ತಾರೆ, ಮಾಡ್ಕೊಂಡು ಕೊಡಿ. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ಸ್. ನಮ್ಮ ಅಕ್ಕವರು ಮಾಡ್ಕೊಂಡು ಜೈ ಶ್ರೀರಾಮ್ ಅನ್ಬೇಕು. ಏನೇ 1 2 ಅಂದಿದ್ರು ಜೈ ಶ್ರೀರಾಮ್. ಮಾತಾಡಿ ಕಡಿಯಕ್ ಬಂದಿದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪತ್ಯಮ್ಮವ್ರ ಮನೆಗೆ ಬಂದಿದೀವಿ ಎಂಜಾಯ್ ಮಾಡಕ್ಕೆ. ಅಮ್ಮ, ಇವಾಗ ಏನ್ ಮಾಡ್ತಾ ಇದ್ದೀರಾ? ಇದು ನಾವು ತಂಬಿಟ್ಟು ಮಾಡ್ತಾ ಇದೀವಿ. ಅದಕ್ಕೆ ಏನೇನು ಬೇಕು? ಕಡಲೆ, ಕಡಲೆಕಾಯಿ ಬೀಜ, ಕೊಬ್ಬರಿ, ಏಲಕ್ಕಿ, ಬೆಲ್ಲ ಎಲ್ಲ ಹಾಕಿ ತಂಬಿಟ್ಟು ಮಾಡಿ ಆರತಿ ಮಾಡಿ ನಾವು ಸಂಜೆ ಮಾರಿ ಹಬ್ಬಕ್ಕೆ ಆರತಿ ಎತ್ಕೊಂಡು ಹೋಗೋದು. ಯಾವ ದೇವರಿಗೆ? ಮಾರಮ್ಮಂಗೆ. ಮಾರಮ್ಮ, ಲಕ್ಷ್ಮೀ ದೇವರು, ಭೈರವೇಶ್ವರ, ಮುನೇಶ್ವರ, ಆಂಜನೇಯ. ಈಗ ಯಾವ ರೀತಿ ಮಾಡೋದು ಇದನ್ನ? ಬೆಲ್ಲ ಪಾಕ ತೆಗಿಬೇಕು. ಪಾಕ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಪಾಕದಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಇಳಿಸ್ಕೊಂಡು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಬಿಸಿ ಆರ್ಕೊಂಡ್ಮೇಲೆ ಉಂಡೆ ಮಾಡಿ ತಂಬಿಟ್ಟು ಮಾಡಿ ಮಾಡೋದು. ಆಮೇಲೆ ಸ್ವೀಟು ತಿನ್ನೋದು. ಎಲ್ಲರಿಗೂ ಹಂಚ್ತೀವಿ, ಊರೊಳಗೆ ಎಲ್ಲರಿಗೂ ಹಂಚಿ ತಿಂತೀವಿ. ಮಾರಮ್ಮ ಆರತಿ ತಗೊಂಡೋಗಿ ಪೂಜೆ ಮಾಡಿಸ್ತೀವಿ, ಇದೇನು ರೆಡಿ ಆಗ್ತಾ ಇದೆ ಇವಾಗ? ಇದು ಬೆಲ್ಲ ಪಾಕ ತಂಬಿಟ್ಟು ಮಾಡೋಕ್ಕೆ ಪಾಕ ಮಾಡ್ತಾ ಇದ್ವಿ. ಪಾಕ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಅಷ್ಟೇ. ಆ ಪಾಕ ಬಂದಿದ್ದು ಹಸಿಟ್ಟು ಉಯ್ದುಬಿಟ್ಟು ತಿರುಗೋದು. ಸೊ ತಂಬಿಟ್ಟು ಮಾಡೋಕ್ಕೆ ಇವಾಗ ಬೆಲ್ಲದ ಪಾಕ ರೆಡಿ ಮಾಡ್ತಾ ಇದ್ದಾರೆ ಅಜ್ಜಿ. ಅದಾದಮೇಲೆ ಪಾಕ ಹಾಕಿ ಅದಕ್ಕೆ ಕಲಸಿ ತಂಬಿಟ್ಟು ರೆಡಿ ಮಾಡ್ತಾರೆ. ಇವಾಗ ನೋಡಿ, ಹಾಗೆ ಪಾಕ ಹದವಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಅದೇ ಇದು ಪಾಕ ಬಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿದ್ದ. ತಗೊಂಬ. ಅವ್ರು ಮಾಡ್ತಾ ಇರೋದು ಗಂಗಮ್ಮವರು, ಶ್ರೀಮತಿ ಮುದ್ದಯ್ಯ ಪಿಕ್ಚರ್ಸು. ಹೌದು, ಶ್ರೀಮತಿ ಗೀತಾ ರಾಮಕೃಷ್ಣ, ಶ್ರೀಮತಿ ಉಷಾ, ಶ್ರೀಮತಿ ಭಾಗ್ಯಮ್ಮ ಪುಟ್ರಮ್ಮ, ನಾವು ಪಾರ್ವತಮ್ಮ, ಹನುಮಂತರಾಜು, ಹನುಮಂತ. ಮೂರೇ ದೇವ್ರಿಗೆ ಅಷ್ಟೇ. ಭೈರವ್ ಬಂದು, ಲಕ್ಷ್ಮೀ ದೇವ್ರು ಬಂದು,
ನೋಡಿ ಅದು ಯಾವ shape ಬಂದಿದೆ ಅಂತ. ಬುಲೆಟು ಯಾರ್ದು ನೀಟಾಗಿ ಮಾಡಿದ್ದು ಬತ್ತಿ ಹಾಕಷ್ಟು. ಅದೇ ಫಸ್ಟ್ನೇ ಇದೆ. ತಿರ್ಗಿಸಿ ಹಿಂಗೆ